So before I go to India, let me get my hairstyle. Okay, I don't have to travel that far to the barber shop. It's because it's right next to my neighborhood. So, okay, guys. In 48 hours ಅಲ್ಲಿ ಕಂಟ್ರಿನ ಬಿಟ್ಟು ಇಂಡಿಯಾಗೆ ಹೋಗ್ತಾ ಇದ್ದೀನಿ. ಸೊ ಹೋಗೋಕ್ಕೂ ಮುಂಚೆ ಲಾಸ್ಟ್ ಶಿಫ್ಟ್ ಇದೆ, ಮುಗಿಸ್ಕೊಂಡು ಹೋಗ್ಬಿಡೋಣ. ತುಂಬ ಚಳಿ ಇದೆ. ಮಾರ್ನಿಂಗ್ 7 o'clock ಗುರು. ಒಂದು 5 ದಿವಸ ಮುಂಚೆ ಫುಲ್ಲು ಬಿಸಿಲಿತ್ತು, ಫುಲ್ ಖುಷಿ ಆಗ್ಬಿಟ್ಟಿತ್ತು ಸಮ್ಮರ್ ಸ್ಟಾರ್ಟ್ ಆಯಿತು ಅಂತ. ಬಟ್ ಮತ್ತೆ ಚಳಿ ಶುರುವಾಯಿತು. ಸೊ ಡ್ಯೂಟಿ ಮುಗಿಸ್ಕೊಂಡು ಬರೋಣ. ಅದಾದಮೇಲೆ ಪ್ರಿಪರೇಷನ್ ಮಾಡಬೇಕು, ಪ್ಯಾಕ್ ಮಾಡಿಕೊಂಡು ದೇಶ ಬಿಟ್ಟು ಹೊರಡೋಗೋಕ್ಕೆ. ಓಡಾಡಿ ಫುಲ್ ಸುಸ್ತಾಯಿತು. ಹಾಸ್ಪಿಟ್ಲಲ್ಲಿ ಆಲ್ಮೋಸ್ಟ್ ಆ್ಯಾವ್ರೇಜ್ 8 kilometers ವಾಕ್ ಮಾಡ್ತೀನಿ ನಾನು ನಮ್ಮ ವಾರ್ಡಲ್ಲಿ. ಹಬ್ಬ ಗುರುವೇ. ಹಬ್ಬ ಡ್ಯೂಟಿ ಮಾಡಿ ಸುಸ್ತಾಯ್ತಪ್ಪ ಇವತ್ತು. ಜ್ವರ ಬರೋದು ಒಂದು ಕಡಿಮೆ, ಜ್ವರ ಗಿರ ಎಲ್ಲಿ ಬಂದುಬಿಡುತ್ತೆ, ಆಮೇಲೆ ಫ್ಲೈಟ್ ಹತ್ತಕ್ಕಾಗಲ್ಲ ಅಂತ ಸ್ವಲ್ಪ ಕನ್ಸನ್ನಿತ್ತು. ಬಟ್ ಕೊನೆಗೂ ಡ್ಯೂಟಿ ಮುಗೀತು, ಕೊನೆ ಶಿಫ್ಟು ಆಯಿತು ಬ್ರೋ. 2 hour ಜಿಮ್ ಮಾಡಾಯಿತು. ಮನೆಗೆ ಹೋಗಿ ಸ್ವಲ್ಪ ಏನಾದ್ರು ತಿಂದ್ಬಿಟ್ಟು ದಬಾಕೊಂಬಿಡೋಣ. ನಾಳೆ ಪ್ಯಾಕ್ ಮಾಡೋಕ್ಕೆ ರೆಡಿ ಮಾಡಬೇಕು. ಓಕೆ, ನೈಟೆಲ್ಲ ಒಳ್ಳೆ ನಿದ್ದೆ ಆಯಿತು. ಬೆಳಗ್ಗೆ ಎದ್ದೆ. ಫ್ಲೈಟ್ ಟಿಕೆಟ್ ಒಂದು ಬಿಟ್ಟರೆ ಬೇರೆ ಏನು ಪ್ರಿಪರೇಷನ್ ಮಾಡಿಲ್ಲ. ಡ್ಯೂಟಿ ಬೇರೆ ನಂದು ಲಾಂಗ್ ಡೇಸ್ ಇತ್ತು, 4 ಲಾಂಗ್ ಡೇಸ್ ಇತ್ತು, ಲೈಕ್ 12.5 hour ಶಿಫ್ಟ್ಸು. ಬಟ್ ಇವತ್ತು ಡ್ಯೂಟಿ ಸ್ವಾಪ್ ಮಾಡಿಕೊಂಡೆ ನನ್ನ ಕೊಲಿ ಜೊತೆಗೆ, ಯಾಕೆಂದರೆ ಸ್ವಲ್ಪ ಪ್ರಿಪರೇಷನ್ ಮಾಡಬೇಕಾಗಿತ್ತು. ಪ್ಯಾಕಿಂಗ್ ಅಂತೂ ಏನೂ ಮಾಡಿಲ್ಲ. ಇನ್ 48 hours ಇದೆ. ಅಟ್ ಪ್ರೆಸೆಂಟ್ ನನ್ನ ರೂಮ್ ಹೆಂಗಿದೆ ಅಂದರೆ ಈ ಥರ ಇದೆ ನೋಡಿ. ಇವಾಗ ಒಂದೊಂದೇ ಸ್ಟೆಪ್ನ ಮುಂದೆ ಇಟ್ಕೊಂಡು ಎಲ್ಲ ರೆಡಿ ಆಗಿಬಿಡೋಣ. ಬೇಗ ಪಟಾಪಟ ಅಂತ ಫಸ್ಟು ಡ್ರೆಸ್ನೆಲ್ಲ ವಾಷಿಂಗ್ ಮೆಷಿನ್ಗೆ ಹಾಕ್ಬಿಡೋಣ. ಸದ್ಯ ನಾನು ವಾಶ್ ಮಾಡೋಂಗಿಲ್ಲ. ಅಲ್ಲ, ವಾಷಿಂಗ್ ಮೆಷಿನಲ್ಲಿ ಬಟ್ಟೆ ತೊಗೊಂಡಾಗ ಹಾಕಿ ಅದನ್ನು ರೆಡಿ ಮಾಡಿ ಒಣಗಾಕಿ ಐರನ್ ಮಾಡೋದಕ್ಕೂ ಸ್ವಲ್ಪ ಟೈಮ್ ಹಿಡಿದೆ. ಬಟ್ ಏನು ಮಾಡೋಕ್ಕಾಗಲ್ಲ, ಪಟಾಪಟ ಅಂತ ಶುರು ಮಾಡಿಬಿಡೋಣ. ವಾಷಿಂಗ್ ಮಿಷಿನಲ್ಲಿ ಸಪ್ರೇಟ್ ಡ್ರೆಸ್ನ ಸಪ್ರೇಟಾಗಿ ಒಂದೊಂದು ಸತಿ ಹಾಕಬೇಕು. ಯೂನಿಫಾರ್ಮ್ನೆಲ್ಲ ಒಂದೇ ಸತಿ ಹಾಕೋಕ್ಕಾಗಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ಹೋಗೋಣ. ನೋಡಿ, ಇದೆ ನಮ್ಮ ಕಿಚನ್ ಒಳಗಡೆ ವಾಷಿಂಗ್ ಮಿಷಿನು, ಸಿಂಕು ಎಲ್ಲ ಇರುತ್ತೆ. ನಿಮ್ಗೇನು ಅನಿಸುತ್ತೆ? UK ನೀವು ಯಾರಾದರೂ ವರ್ಕ್ ಮಾಡ್ತಾಯಿರಾ, ಇಲ್ಲ ನಿಮ್ಮ ಫ್ರೆಂಡ್ಸ್ ಏನಾದರೂ? ಅಲ್ಲ, 48 hours ಎಲ್ಲ ಕಂಪ್ಲೀಟ್ ಮಾಡೋಕ್ಕಾಗುತ್ತೆ ಅಂದ್ಕೊಂಡಿದ್ದೀರಾ ನನ್ನ ಕೈಲಿ? ನೋಡೋಣ ಏನಾಗುತ್ತೆ ಅಂತ. ಮನೆಗೆ ಹೋಗೋ ಟೈಮಲ್ಲಿ ಮನೇಲಿರೋ ಪಾತ್ರೆ ಎಲ್ಲ ತೊಳಿಬೇಕು ಅಂದರೆ ಸ್ವಲ್ಪ ಇರುಸು ಆಗುತ್ತೆ. ಏನು ಮಾಡೋಕ್ಕಾಗಲ್ಲ, ತೊಳೆದ್ಬಿಡೋಣ ಪಟ ಅಂತ.
ಹುಡುಗರು ನಮ್ಮೂರಲ್ಲಿ ಏನಾರು ಆಗಿದ್ರೆ ತಗೊಂಡು ಹೋಗ್ಬಿಟ್ಟಿದ್ದಾರೆ ಹಿಡ್ಕೊಂಡು. ಇಲ್ಲಿ ಎಷ್ಟು ಫ್ರೀಯಾಗಿ ಆರಾಮಾಗಿ ಓಡಾಡ್ಕೊಂಡಿದೆ, ಮಸ್ತಿದೆ ಅಲ್ವಾ? ನಿನ್ನೆ ಹೋಗಿದ್ದಾಗ ತೊಗೊಂಬರೋಕ್ಕೆ ಏನೂ ಸಿಗದೆ ಬರೀ ಒಂದು ಜೊತೆ ಬಟ್ಟೆ ತೊಗೊಂಡು ಹೋಗ್ಬಿಟ್ಟಿದೆ. ಸ್ವಲ್ಪ ಟೆನ್ಷನ್ ಆಗಿತ್ತು, ಟೆನ್ಷನ್ ಅಲ್ಲ ಸ್ವಲ್ಪ ಬೇಜಾರಾಗಿತ್ತು. ಹೋಗ್ತಾ ಏನೂ ತೊಗೊಂಡೋಗೋಕ್ಕಾಗ್ತಿಲ್ವಲ್ಲ, ಏನೂ ಸಿಗಲಿಲ್ಲ ಇಷ್ಟಿದು ಅಂತ. ಅಟ್ಲೀಸ್ಟ್ ಸದ್ಯಕ್ಕೆ ಏನೋ ಸಿಕ್ತು, ಮಕ್ಳಿಗೆ ಆಟ ಸಾಮಾನು, ಸ್ವಲ್ಪ ಐಟಮ್ಸ್ ಇವತ್ತು ಪ್ಯಾಕ್ ಆಯಿತು. ಸ್ವಲ್ಪ ಸಮಾಧಾನ ಆಯಿತು. ಅಲ್ಲಿ ಇಂಡಿಯಾಗೆ ಹೋದ್ಮೇಲೆ ಅಲ್ಲೇ ನನಗೆ ಇಷ್ಟ ಆಗಿರೋ ಅಂಥದ್ದು ಕೊಡಿಸ್ಬೋದು. ಸೊ ಇವಾಗ ಸದ್ಯಕ್ಕೆ ಯು ಕೆಯಿಂದ ನಮ್ಮವರಿಗೆ ಸ್ವಲ್ಪ ಚೆನ್ನಾಗಿದ್ದಲ್ಲ, ಇಂಗ್ಲೆಂಡ್ ಮೂಡಿ ಸ್ಕ್ವಿಷಿ. ಇದು ನೋಡ್ರೆ ನಂಗೆ ಖುಷಿ ಆಗ್ತಾಯಿದೆ. ಫ್ರೆಂಡ್ಸಿಗೆ ಎಲ್ಲ ತಗೊಂಡು ನಾನೇ ಇಟ್ಕೊಂಡ್ಬಿಡ್ಲ ಅನ್ನಿಸ್ತಾ ಇದೆ. ಏನು ಸಕ್ಕತ್ತಾಗಿರೋ ಆಟ ಸಾಮಾನುಗಳಿದೆ ಗುರು. ಆಮೇಲೆ ತೋರಿಸ್ತೀನಿ ಏನೇನು ತೊಗೊಂಡೆ ಅಂತ. ಇಲ್ಲ ವಿಡಿಯೋ ಫುಲ್ ಲಾಂಗ್ ಆಗಿಬಿಡುತ್ತೆ. ಇವತ್ತು ನೈಟು, ನಾಳೆ ನೈಟ್ ಫ್ಲೈಟ್ ಇದೆ ನನಗೆ. ಏನು ಗುರು ಇದು ಐಟಮ್ಗಳು, ಪೆನ್ಸಿಲ್ ಶಾರ್ಪ್ನರು. ನಮ್ಮ ಕಾಲದಲ್ಲಿ ಹಿಂಗಿರಲೇ ಇರಲಿಲ್ಲ. ಅಯ್ಯೋ ದೇವರೇ, ಚೆನ್ನಾಗಿದೆ ನೋಡು ಗುರು. ರಾತ್ರಿಯಲ್ಲಿ ಎಷ್ಟು ಪ್ರಶಾಂತವಾಗಿರುತ್ತೆ ಇಲ್ಲಿ. ಜನಗಳೆಲ್ಲ ಮನೆ ಸೇರ್ಕೊಂಡ್ಬಿಟ್ಟಿರ್ತಾರೆ. ಸಮಯ 11 ಗಂಟೆ ರಾತ್ರಿ. ಸಮಯ ಬೆಳಿಗ್ಗೆ 5 ಗಂಟೆ. 2 ದಿವಸ ಆಗ್ಬೋದು ಪ್ಯಾಕಿಂಗ್ ಮಾಡೋಕ್ಕೆ ಅಂತ ಅಂದ್ಕೊಂಡು ಓವರ್ ಎಕ್ಸಾಜರೇಟ್ ಆಗಿಬಿಟ್ಟಿದೆ. ಬಟ್ 5 ನಿಮಿಷದಲ್ಲಿ ಮುಗಿದೈತೆ ಪ್ಯಾಕಿಂಗು. ಹುಡುಗರದ್ದು ಏನಿರುತ್ತೆ, 2 ಪ್ಯಾಂಟು, 2 ಶರ್ಟು ಅಷ್ಟೇ. ಆಮೇಲೆ ಒಂದು ಸ್ವಲ್ಪ ಆಟ ಸಾಮಾನುಗಳು, ತಿಂಡಿಗಳು ಸಿಕ್ತು. ಸ್ವಲ್ಪ ಹ್ಯಾಪಿ ಆಗಿದ್ದೀನಿ ಇವಾಗ, ಖಾಲಿ ಕೈಯಲ್ಲಿ ಹೋಗ್ತಾ ಇಲ್ಲ ಅಂತ. ಟೈಮ್ 9 ಗಂಟೆ. ರೆಡಿ ಆಗೋಣ ಇವಾಗ ಹೋಗಿ. ಪಂಪ್ ಬೇರೆ ಬಂದ್ಬಿಟ್ಟಿದೆ. ಹೇಗೆ ಕಾಣಿಸ್ತಿದೆ? ಚೆನ್ನಾಗಿದೆಯಾ? ಜಿಮ್ಗೆ ಹೋದ್ಮೇಲೆ ಫ್ಲೆಕ್ಸ್ ಮಾಡೋದು ಮ್ಯಾಂಡೇಟ್ರಿ. ಜಿಪ್ ಹಾಕಿದೆಲ್ಲ ಹಾಕಿದೆ. ಬೆಲ್ಟ್ ಹಾಕೊಳ್ಳಬೇಡ ಅಂತ ಅನ್ಕೋತಿದ್ದೆ, ಪರವಾಗಿಲ್ಲ. ಸೊ ಅದ್ರ ಮೇಲೆ ಬಿಸಿಲು ಹೊರಗಡೆ ಎಷ್ಟೇ ಇದ್ರು ಇಲ್ಲಿ ಚಳಿ ಮಾತ್ರ ಆಗುತ್ತೆ. ಸೊ ಒಂದು ಕೋಟ್. ಇವಾಗ 9:30 ಆಗಿದೆ ಟೈಮು. 12 o'clock ಟ್ರೈನಿಗೆ ಹೋಗ್ತೀವಿ. ಅಲ್ಲ, 1:30 ಟ್ರೈನ್ ಇದೆ, ಬಟ್ 12 o'clock ಬಿಡೋಣ ಅಂತಿದ್ದೀನಿ. ಅಷ್ಟರಲ್ಲಿ ಊಟ ಮಾಡಬೇಕು. ನೋಡೋಣ ಹೆಂಗಿದಮ್ಮ? ಸಮಯ 10:10. ಟ್ರೈನಿಗೆ ಹೊರಡೋದಕ್ಕೆ ಟೈಮ್ ಇದೆ. ಅಷ್ಟರಲ್ಲಿ ಒಂದೊಳ್ಳೆ ಭೋಜನ ಮಾಡಿಬಿಡೋಣ.
ನೈಟ್ ನಾನೇ ಮಾಡಿ ಚಿಕನು. ಹೆಂಗಿದೆ ಜಡ್ಜ್ ಮಾಡ್ತೀರಾ? ನೋಡೋದಕ್ಕೆ ಕಲಸೋಗಿರೋ ಥರ ಇದೆ, ಯಾಕೆಂದರೆ ಅದು ಮೇಲ್ಗಡೆ ಇರೋದು ಗ್ರೇವಿ. ಪರವಾಗಿಲ್ಲ, ಬೇಗ ಹೊಟ್ಟೆಗೆ ಹಾಕ್ಕೊಂಬಿಟ್ಟು ಹೊರಡೋಣ. ನಾನು ರೆಡಿಯಾಗಿ ಪ್ಯಾಕಿಂಗು ಎಲ್ಲ ಆಗಿ ರೂಮೆಲ್ಲ ಕ್ಲೀನ್ ಆಯಿತು. ಅವಾಗ ಹೆಂಗಿತ್ತು? ಇವಾಗ ಹೆಂಗಿದೆ ನೋಡಿ. ಹಾಂ, ಎಲ್ಲ ರೆಡಿ. ಊಬರ್ಗೋಸ್ಕರ ಕಾಯ್ತಾ ಇದ್ದೀನಿ. ಎಲ್ಲಿದ್ದಾರೆ ಗೊತ್ತಿಲ್ಲ. 1 ನಿಮಿಷ ಅಂತ ತೋರಿಸ್ತಾ ಇದೆ. ಬಂದಿದ ತಕ್ಷಣ ಹತ್ಕೊಂಡು ಹೋಗ್ಬಿಡೋಣ. 12:45 ಆಯಿತು. ಓಡ್ತಾ ಇದ್ದೀನಿ ಇವಾಗ.